ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ ಒಳಗೆ ವಾಟ್ಸಪ್ನಲ್ಲಿ ಬರುವಂಥ ಕಾಲ್ಗಳನ್ನ ರೆಕಾರ್ಡ್ ಮಾಡ್ಬೋದು. ಹೌದು, ನೀವು ವಾಟ್ಸಪ್ನಲ್ಲಿ ಯಾರು ವಿಡಿಯೋ ಕಾಲ್ ಮಾಡಿರ್ತೀರ ಅಥವಾ ಆಡಿಯೋ ಕಾಲ್ ಮಾಡಿರ್ತೀರ, ಅದನ್ನು ರೆಕಾರ್ಡ್ ಮಾಡೋದಕ್ಕಾಗಲ್ಲ. ಸೊ ಅದನ್ನು ನೀವು ನಾರ್ಮಲ್ ಕಾಲ್ ಮಾಡಿದಾಗ ಮಾತ್ರ ರೆಕಾರ್ಡ್ ಮಾಡ್ಬೋದು. ಸೊ ಈ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಂಡ್ರೆ ಸಾಕು, ನೀವು ಅದನ್ನು ಕೂಡ ರೆಕಾರ್ಡ್ ಮಾಡ್ಕೋಬೋದು. ಯಾವುದಾದ್ರು ಅಪ್ಲಿಕೇಶನ್ ತಿಳಿಸ್ಕೊಡ್ತೀನಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ನ ಮಾಡೋದು ನೋಡಿ. ಸೊ ಬನ್ನಿ ಅಂತ ಇನ್ನೊಂದು ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಫಸ್ಟ್ ನೀವು ಒಂದು ಅಪ್ಲಿಕೇಶನ್ ನೋಡೋಕ್ಕಾಗುತ್ತೆ. ಅಪ್ಲಿಕೇಶನ್ ಹೆಸರನ್ನ ವಿಡಿಯೋ ಎಂಡಿಂಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಾನೀಗ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊತೀನಿ. ಗೈಸ್ ನೋಡ್ಬೋದು, ಇಲ್ಲಿ ಕಾಲ್ ರೆಕಾರ್ಡರ್ ವಾಟ್ಸಪ್ ಅಂತ ಬಂತು. ಈಗ ಇದನ್ನು ಎಲ್ಲ ಸ್ಕಿಪ್ ಮಾಡ್ಕೊಂಬಂದ್ಬಿಡಿ. ಸೊ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಅಕ್ಸೆಪ್ಟ್ ಮಾಡಿಕೊಂಡು ಗ್ರ್ಯಾಂಡ್ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ವೈಲ್ ಯೂಸಿಂಗ್ ದ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತು ಇಲ್ಲಿ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತು ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎನೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇನ್ಸ್ಟಾಲ್ಡ್ ಆ್ಯಪ್ಗೆ ಹೋಗ್ಬಿಟ್ಟು ಆ್ಯಪ್ ಕಾಲ್ ರೆಕಾರ್ಡರ್ ಆಫ್ ಅಂತ ಇದೆಯಲ್ಲ, ಇದನ್ನು ಆನ್ ಮಾಡ್ಕೊಳ್ಳಿ. ಓಕೆನಾ? ಸೊ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಮತ್ತೆ ಬ್ಯಾಕ್ ಬನ್ನಿ. ಓಕೆ, ಇಲ್ಲಿ ರೆಕಾರ್ಡರ್ ಆನ್ ಮಾಡಬೇಕು. ಸೊ ಇನ್ಫ್ಯಾಕ್ಟ್ ನೋಟಿಫಿಕೇಷನ್ನ, ಸೊ ಆ್ಯಪ್ ಕಾಲ್ ರೆಕಾರ್ಡರ್ಗೆ ನೋಟಿಫಿಕೇಷನ್ನ ಆನ್ ಮಾಡಿ. ಓಕೆನಾ? ಸೊ ಈಗ ಮತ್ತೆ ಬ್ಯಾಕ್ ಬನ್ನಿ. ಸೊ ಸೆಟಪ್ ಪವರ್ ಮ್ಯಾನೇಜ್ಮೆಂಟ್ ಇದನ್ನು ಸ್ಕಿಪ್ ಮಾಡಿಬಿಡಿ. ಓಕೆನಾ? ಸ್ಕಿಪ್ ಅಂತ ಆಪ್ಷನ್ ಮುಂದೆ ತಲೆ ಕೆಳಗೆ ಸ್ಕಿಪ್ ಮಾಡಿಬಿಡಿ. ಓಕೆನಾ? ಅಲ್ಲೋ ಆ್ಯಪ್ ಕಾಲ್ ರೆಕಾರ್ಡರ್ ಟು ಆಕ್ಸೆಸ್ ದಿಸ್ ಡಿವೈಸ್ ಲೊಕೇಶನ್ ಅಂದರೆ ಈ ಡಿವೈಸ್ ಲೊಕೇಶನ್ನ ಕೇಳ್ತಾ ಇದೆ. ಸೊ ನನ್ನ ಪ್ರಕಾರ ಡೋಂಟ್ ಅಲೋ ಅಂತ ಕೊಟ್ಕೊಂಡ್ರೆ ಸಾಕು. ಸೊ ಅದರಿಂದ ನಿಮಗೆ ಯಾವುದೇ ರೀತಿ ಯೂಸ್ ಇಲ್ಲ ಆ ಲೊಕೇಶನಿಂದ. ಓಕೆನಾ? ಸೊ ನೋಡ್ಬೋದು, ಇಷ್ಟೇ, ಇನ್ನೇನು ಮಾಡೋಕ್ಕಾಗಿಲ್ಲ. ಸೊ ನೀವು ಯಾವುದಾದ್ರೂ ಈ ವಾಟ್ಸಪ್ನ ಯಾರಾದರೂ ಕಾಲ್ ಮಾಡಿ ಮಾತಾಡ್ತಿರೋದ್ರೆ ಸಾಕು. ಸೊ ಒಂದು ರೆಕಾರ್ಡಿಂಗ್ ಬಂದ್ಬಿಟ್ಟು ಇಲ್ಲಿ ಲಿಸ್ಟಲ್ಲಿ ಸೇವ್ ಆಗಿರುತ್ತೆ, ಅದನ್ನು ನೀವು ಸೇವ್ ಕೂಡ ಮಾಡ್ಕೋಬೋದು. ಓಕೆನಾ? ಸೊ ಆರಾಮ್ಸೆ ಡೌನ್ಲೋಡ್ ಮಾಡ್ಕೋಬೋದು. ಸೊ ಈಗ ಯಾವುದಾದ್ರು ಅಪ್ಲಿಕೇಶನ್ ತಿಳಿಸ್ಕೊಡ್ತೀನಿ. ಸೊ ಫಸ್ಟೇ ನೀವು ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಅದಾದ ನಂತರ ಆ್ಯಪ್ ಕಾಲ್ ರೆಕಾರ್ಡರ್ ಅಂತ ಇದೆಯಲ್ಲ, ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಂದರೆ ಅದಾದ ನಂತರ ನಿಮ್ಗೆ ತೋರಿಸ್ಕೊಟ್ನಲ್ಲ, ಆ ಎಲ್ಲ ಸೆಟ್ಟಿಂಗ್ಸ್ನ ಮಾಡಿದ್ರೆ ಸಾಕು, ನಿಮ್ಮ ಮುಂದೆ ಕಾಲ್ಸ್ಗಳನ್ನ ಆರಾಮ್ಸೆ ರೆಕಾರ್ಡ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇಷ್ಟಾಯ್ತು ಇವತ್ತು ಒಂದು ವಿಡಿಯೋ. ನಿಮ್ಗೆ ವಿಡಿಯೋ ಸೆಲೆಕ್ಟ್ ಮಾಡಿ ಇದೇ ಥರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ. ಸಿಕ್ಕರ ಮುಂದಿನ ವಿಡಿಯೋದಲ್ಲಿ.